ಬೆಳಗ್ಗೆಯಿಂದ ರೈಟ್. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದ್ದು ನಿಮ್ಗೆಲ್ರಿಗೂ ಗೊತ್ತಾ ಇದೆ. ಈ ಕಡಲೆಕಾಯಿ ಪರೀಕ್ಷೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಆದ್ರೆ ಈಗ ಈ ಕಡಲೆಕಾಯಿ ಪರೀಕ್ಷೆಯಲ್ಲಿ ಅಪಚಾರವಾಯ್ತಾ? ಯಾಕೆ ಈ ಪ್ರಶ್ನೆ ಬರ್ತಾ ಇದೆ? ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಯಲ್ಲಿ ಅಪಚಾರವಾಯ್ತಾ? ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂದ್ರೆ, ಕಮರ್ಷಿಯಲ್ ಆಯ್ತು ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಇಲ್ಲಿ ಜಾಗ ಇಲ್ಲದೆ ಪರದಾಡೋ ಹಂಗಾಗೋಗಿದೆ. ಪರೀಕ್ಷೆಯ ಜಾಗ ಏನಿದೆಯಲ್ಲ, ದೊಡ್ಡ ಬಸವನಗುಡಿ ರಸ್ತೆ, ಆ ರಸ್ತೆ ಬದಿ ಬಿಟ್ಟು ಬೇರೆ ಎಲ್ಲೆಲ್ಲೋ ಹೋಗಿ ರಸ್ತೆ ಬದಿಲಿ ಕುತ್ಕೊಂಡು ಕಡಲೆಕಾಯಿ ವ್ಯಾಪಾರ ಮಾಡಬೇಕಾಗಿದೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಬಿಟ್ಟು ಕಮರ್ಷಿಯಲ್ ಶಾಪ್ಗಳಿಗೇನೆ ಆ ರಸ್ತೆ ಉದ್ದಕ್ಕೂ ಹೆಚ್ಚಿನ ಜಾಗ ಕೊಟ್ಟಿರ್ತಕ್ಕಂಥದ್ದು. ಕಡಲೆಕಾಯಿ ವ್ಯಾಪಾರಿಗಳಿಗೆ ಜಾಗ ಇಲ್ಲ. ಅವರು ಹೊರಗಡೆ ಹೋಗಿ ದೂರ ಎಲ್ಲೋ ಕುತ್ಕೊಂಡು ರಸ್ತೆ ಬದಿ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕು. ಅವ್ರಿಗೆ ಟೆಂಟ್ ಇಲ್ಲ, ಅವ್ರಿಗೆ ಜಾಗ ಇಲ್ಲ, ಏನೂ ಇಲ್ಲ. ಹಿಂಗಾದ್ರೆ ಹೆಂಗೆ? ಕಡಲೆಕಾಯಿ ಪರೀಕ್ಷೆ ಸುಮ್ಮನೆ ಒಂದು ಜಾತ್ರೆ, ಪ್ಲಾಸ್ಟಿಕ್ ಜಾತ್ರೆ ಅಲ್ಲ. ಅದಕ್ಕೊಂದು ಐತಿಹಾಸಿಕತೆ ಇದೆ. ಆ ಒಂದಷ್ಟು ಜನ ಏನ್ ಬರ್ತಾರೋ ಸಾಂಪ್ರದಾಯಿಕ ಕಡಲೆಕಾಯಿ ವ್ಯಾಪಾರಿಗಳು ಪ್ರತಿ ವರ್ಷ ಬರೋರು. 2 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ಜಾಗ ಇಲ್ಲ ಅಲ್ಲಿ. ಎಲ್ಲ ಇದು ಸರ ಮಾರೋರು ಅವರೇ ಜಾಸ್ತಿ ಇದ್ದಾರೆ. ಇಲ್ಲ, ಎಲ್ಲೂ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಒಂದು 5 ದಿವಸ ಆಯ್ತು ಬಂದು ಹುಡುಕಿದ್ದು. ಜಾಗ ಇಲ್ಲ ಎಲ್ಲೂ. ಇಲ್ಲ, ಕೇಳಿಲ್ಲ. ಇಲ್ಲ ಹಾಕೊಂಡು ಇಲ್ಲ, ಹೋದ ವರ್ಷ ಸಿಕ್ಕಿಲ್ಲ. ಇಲ್ಲೇನೆ ಅಲ್ಲಿ ಬರೀ ಕಳಕೆನೆ ಇರ್ಬೇಕು, ಬೇರೆ ಅಂಗಡಿ ಜಾಸ್ತಿ ಇದೆ. 2 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ಜಾಗ ಇಲ್ಲ ಅಲ್ಲಿ. ಎಲ್ಲ ಇದು ಸರ ಮಾರೋರು ಅವರೇ. ಅದೇ ನಾವು ಸುಮಾರು 40 ವರ್ಷದಿಂದ ಇಲ್ಲೇ ನಾವು ಮದ್ವೆ ಇದೆಲ್ಲ ಆಗಿದ್ದು. ಇಲ್ಲೇ ಸುಮಾರು ವರ್ಷದಿಂದ ಇದ್ದೀವಿ. ಜಾಸ್ತಿ ಅದು ಇದು ಬ್ಯಾಂಗಲ್ ಸ್ಟೋರ್ದು ಇದು ಎಲ್ಲ ಜಾಸ್ತಿನೇ ಇದೆ ಇಲ್ಲಿ. ಕಡಲೆಕಾಯಿ ಕೊಡ್ಬೇಕಾಗಿತ್ತು. ಹೌದು, ಇಂಪಾರ್ಟೆಂಟ್ ಕಡಲೆಕಾಯಿ ಕೊಡ್ಬೇಕಾಗಿತ್ತು. ಅದ್ ನೋಡಿದ್ರೆ ಬರೀ ಎಲ್ಲ ಈಗ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ಗಾಂಧಿ ಬಜಾರ್ ಅಲ್ಲೆಲ್ಲ ಸಿಕ್ಕೇ ಸಿಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ. ಆದ್ರೆ ಪರೀಕ್ಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರೀಕ್ಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರೀಕ್ಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರೀಕ್ಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರೀಕ್ಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರೀಕ್ಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು. ಅಂದ್ರೆ ಬಲೂನ್ ಇಂದ ಹಿಡಿದು, ಬ್ಯಾಗ್ ಇಂದ ಹಿಡಿದು, ಕಲಾಕೃತಿಗಳಿಂದ ಹಿಡಿದು, ಈ ಏನು ಟವೆಲ್ಗಳಿಂದ ಹಿಡಿದು, ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು, ಈ ರೀತಿಯ ಜಾಸ್ತಿ ಮಳಿಗೆಗಳೇ ಅಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಬೆಳಗ್ಗೆಯಿಂದ ರೈಟ್. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದ್ದು ನಿಮ್ಗೆಲ್ರಿಗೂ ಗೊತ್ತಾ ಇದೆ. ಈ ಕಡಲೆಕಾಯಿ ಪರೀಕ್ಷೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಆದ್ರೆ ಈಗ ಈ ಕಡಲೆಕಾಯಿ ಪರೀಕ್ಷೆಯಲ್ಲಿ ಅಪಚಾರವಾಯ್ತಾ? ಯಾಕೆ ಈ ಪ್ರಶ್ನೆ ಬರ್ತಾ ಇದೆ? ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಯಲ್ಲಿ ಅಪಚಾರವಾಯ್ತಾ? ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂದ್ರೆ, ಕಮರ್ಷಿಯಲ್ ಆಯ್ತು ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಇಲ್ಲಿ ಜಾಗ ಇಲ್ಲದೆ ಪರದಾಡೋ ಹಂಗಾಗೋಗಿದೆ. ಪರೀಕ್ಷೆಯ ಜಾಗ ಏನಿದೆಯಲ್ಲ, ದೊಡ್ಡ ಬಸವನಗುಡಿ ರಸ್ತೆ, ಆ ರಸ್ತೆ ಬದಿ ಬಿಟ್ಟು ಬೇರೆ ಎಲ್ಲೆಲ್ಲೋ ಹೋಗಿ ರಸ್ತೆ ಬದಿಲಿ ಕುತ್ಕೊಂಡು ಕಡಲೆಕಾಯಿ ವ್ಯಾಪಾರ ಮಾಡಬೇಕಾಗಿದೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಬಿಟ್ಟು ಕಮರ್ಷಿಯಲ್ ಶಾಪ್ಗಳಿಗೇನೆ ಆ ರಸ್ತೆ ಉದ್ದಕ್ಕೂ ಹೆಚ್ಚಿನ ಜಾಗ ಕೊಟ್ಟಿರ್ತಕ್ಕಂಥದ್ದು. ಕಡಲೆಕಾಯಿ ವ್ಯಾಪಾರಿಗಳಿಗೆ ಜಾಗ ಇಲ್ಲ. ಅವರು ಹೊರಗಡೆ ಹೋಗಿ ದೂರ ಎಲ್ಲೋ ಕುತ್ಕೊಂಡು ರಸ್ತೆ ಬದಿ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕು. ಅವ್ರಿಗೆ ಟೆಂಟ್ ಇಲ್ಲ, ಅವ್ರಿಗೆ ಜಾಗ ಇಲ್ಲ, ಏನೂ ಇಲ್ಲ. ಹಿಂಗಾದ್ರೆ ಹೆಂಗೆ? ಕಡಲೆಕಾಯಿ ಪರೀಕ್ಷೆ ಸುಮ್ಮನೆ ಒಂದು ಜಾತ್ರೆ, ಪ್ಲಾಸ್ಟಿಕ್ ಜಾತ್ರೆ ಅಲ್ಲ.
ಅದಕ್ಕೊಂದು ಐತಿಹಾಸಿಕತೆ ಇದೆ. ಆ ಒಂದಷ್ಟು ಜನ ಏನ್ ಬರ್ತಾರೋ ಸಾಂಪ್ರದಾಯಿಕ ಕಡಲೆಕಾಯಿ ವ್ಯಾಪಾರಿಗಳು ಪ್ರತಿ ವರ್ಷ ಬರೋರು. 2 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ಜಾಗ ಇಲ್ಲ ಅಲ್ಲಿ. ಎಲ್ಲ ಇದು ಸರ ಮಾರೋರು ಅವರೇ ಜಾಸ್ತಿ ಇದ್ದಾರೆ. ಇಲ್ಲ ಎಲ್ಲೂ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. 5 ದಿವಸ ಆಯ್ತು ಬಂದು ಹುಡುಕಿದ್ದು. ಜಾಗ ಇಲ್ಲ ಎಲ್ಲೂ. ಇಲ್ಲ ಕೇಳಿಲ್ಲ. ಇಲ್ಲ ಹಾಕೊಂಡು ಇಲ್ಲ, ಹೋದ ವರ್ಷ ಸಿಕ್ಕಿಲ್ಲ ಇಲ್ಲೇನೆ. ಅಲ್ಲಿ ಬರೀ ಕಳಕೆನೆ ಇರ್ಬೇಕು, ಬೇರೆ ಅಂಗಡಿ ಜಾಸ್ತಿ ಇದೆ. 2 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ಜಾಗ ಇಲ್ಲ ಅಲ್ಲಿ. ಎಲ್ಲ ಇದು ಸರ ಮಾರೋರು ಅವರೇ. ಅದೇ ನಾವು ಸುಮಾರು 40 ವರ್ಷದಿಂದ ಇಲ್ಲೇ ನಾವು ಮದ್ವೆ ಇದೆಲ್ಲ ಆಗಿದ್ದು. ಇಲ್ಲೇ ಸುಮಾರು ವರ್ಷದಿಂದ ಇದ್ದೀವಿ. ಜಾಸ್ತಿ ಅದು ಇದು ಬ್ಯಾಂಗಲ್ ಸ್ಟೋರ್ದು ಇದು ಎಲ್ಲ ಜಾಸ್ತಿನೇ ಇದೆ ಇಲ್ಲಿ. ಕಡಲೆಕಾಯಿ ಹೌದು, ಇಂಪಾರ್ಟೆಂಟ್ ಕಡಲೆಕಾಯಿ ಕೊಡ್ಬೇಕಾಗಿತ್ತು. ಅದ್ ನೋಡಿದ್ರೆ ಬರೀ ಎಲ್ಲ ಈಗ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ಗಾಂಧಿ ಬಜಾರ್ ಅಲ್ಲೆಲ್ಲ ಸಿಕ್ಕೇ ಸಿಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಆದ್ರೆ ಪರಿಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪರಿಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರಿಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರಿಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರಿಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರಿಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು, ಅಂದ್ರೆ ಬಲೂನ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು ಕಲಾಕೃತಿಗಳಿಂದ ಹಿಡಿದು ಈ ಏನು ಟವೆಲ್ಗಳಿಂದ ಹಿಡಿದು ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು ಈ ರೀತಿಯ ಜಾಸ್ತಿ ಮಳಿಗೆಗಳೇ ಇಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್